ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ಬಲ್ ಸೂಜಿ ಕೇಕ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ 1.5 ಕಪ್ ರವೆ ತೊಗೊಂಡಿದ್ದೀನಿ. ಸೊ ರವೆ ಯಾವುದಾದ್ರೂ ತೊಗೊಬೋದು, ಸಣ್ಣ ರವೆ ತೊಗೊಬೋದು ಅಥವಾ ಬನ್ಸಿ ರವೆ ಕೂಡ ತೊಗೊಬೋದು. ಸೊ ನಾನು ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ 2 ನಿಮಿಷ ಬ್ಲೆಂಡ್ ಮಾಡ್ಕೊತೀನಿ. ಸೊ ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ರವೆನ. ಸೊ ಇದು 2 ನಿಮಿಷ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಈಗ 2 ನಿಮಿಷ ಬ್ಲೆಂಡ್ ಮಾಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಈಗ 1 ಕಪ್ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಮೊಸರು, ಫ್ರೆಶ್ ಮೊಸರು. ಸೊ ಇದು ಹುಳಿ ಬಂದಿರಬಾರ್ದು, ಫ್ರೆಶ್ ಆಗಿದ್ದರೆ ಒಳ್ಳೆಯದು. ಅರ್ಧ ಕಪ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ತುಪ್ಪಕ್ಕೆ ಬದಲು ಬೆಣ್ಣೆ ಅಥವಾ ರಿಫೈನ್ಡ್ ಆಯಿಲ್ ಕೂಡ ಹಾಕ್ಕೊಬೋದು. ಸೊ ಅರ್ಧ ಕಪ್ ಹಾಲು ಹಾಕ್ತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ನಾನು ಬ್ಲೆಂಡ್ ಮಾಡಿದ್ದೀನಿ. ಈಗ ನಾವು ಮುಂಚೆನೇ ಪಲ್ಸ್ ಮಾಡ್ಕೊಂಡ್ವಲ್ಲ ರವೆ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಬೋದು. ಸೊ ಈಗ ಇದನ್ನು ನೀಟಾಗಿ ಒಂದು 30 ಸೆಕೆಂಡ್ ಬ್ಲೆಂಡ್ ಮಾಡೋಣ. ಸೊ ಈಗ 2 ನಿಮಿಷ ಬ್ಲೆಂಡ್ ಮಾಡಿರೋ ಮಿಕ್ಸ್ಚರ್ನ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಇದನ್ನು ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಇದನ್ನು ರೆಸ್ಟ್ ಆಗಕ್ಕೆ ಬಿಡೋಣ. ಸೊ ನೋಡಿ, ಸ್ಮೂತ್ ಬ್ಯಾಟರ್ ರೆಡಿಯಾಗಿದೆ. ಸೊ ಇದನ್ನು ಒಂದು 30 ಮಿನಿಟ್ಸಿಂದ ಒಂದು 45 ಮಿನಿಟ್ಸ್ ಇದು ಚೆನ್ನಾಗಿ ರೆಸ್ಟ್ ಆಗಕ್ಕೆ ಬಿಡಬೇಕು. ಸೊ ಆವಾಗ ರವೆ ಎಲ್ಲ ಚೆನ್ನಾಗಿ ಅದು ಹರಡ್ಕೊಳುತ್ತೆ. ಸೊ ಆಮೇಲೆ ಅದು ಕೇಕ್ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ, ಸ್ಪಾಂಜಿಯಾಗಿ. ಸೊ ಈಗ ಇದನ್ನು 30 ಮಿನಿಟ್ಸ್ ರೆಸ್ಟ್ ಆಗಕ್ಕೆ ಬಿಡೋಣ. ಸೊ ಈಗ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು 30 ನಿಮಿಷ ಇದನ್ನು ಹೀಗೆ ಬಿಡೋಣ. ಸೊ ಈಗ ನಾನೊಂದು ಟ್ರೇನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ರೌಂಡ್ ಟ್ರೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡಿ ಒಂದು ಬಟರ್ ಪೇಪರ್ ಹಾಕಿ ಅದಕ್ಕೂ ಗ್ರೀಸ್ ಮಾಡಿಟ್ಟಿದ್ದೀನಿ. ಸೊ ಮಾಡೋಕ್ಕೆ ಒಂದು 10-15 ನಿಮಿಷ ಇರೋವಾಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಹಾಕಿಟ್ಟಿದ್ದೀನಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಪ್ರೀ ಹೀಟ್ ಆಗಲಿ. ಸೊ ಯಾಕಂದರೆ ನಾವು ಓವನಲ್ಲಿ ಮಾಡ್ತಾ ಇಲ್ಲ, ಸ್ಟವ್ ಮೇಲೆ ಮಾಡ್ತಾ ಇರೋದ್ರಿಂದ ಈ ಥರ ಮಾಡ್ಕೊಬೋದು. ಸೊ ಈಗ ಒಂದು 3/4 ಗಂಟೆ ಆಗಿದೆ. ಸೊ ಈಗ ತೆಗೆದು ನೋಡೋಣ. ಸೊ ನೋಡಿ, ನಮ್ಮ ಮಿಕ್ಸ್ಚರು ಬ್ಯಾಟರು ತಿಕ್ಕಾಗಿದೆ. ಸೊ ಈಗ ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನ್ ಹಾಲು ಹಾಕ್ತಾ ಇದ್ದೀನಿ. ಸೊ ತುಂಬ ತೆಳ್ಳಗೂ ಮಾಡ್ಕೊಬಾರ್ದು. ಸೊ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂಚೂರು ಲಂಪ್ ಇರಬಾರ್ದು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸೊ ಈಗ ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ನೋಡಿ ಈಗ ಚೆನ್ನಾಗಿ ಫ್ಲಫಿ ಆಗಿದೆ ನಮ್ಮ ಬ್ಯಾಟರು. ಸೊ ಈಗ ಇದನ್ನು 2 ಬೌಲಲ್ಲಿ ಅರ್ಧ ಅರ್ಧ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಈ ಥರ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಲ್ಲಿರೋ ಬ್ಯಾಟರ್ಗೆ 2 ಟೀ ಸ್ಪೂನ್ ಕೋಕೋ ಪೌಡರ್ ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ 2 ಬ್ಯಾಟರು ರೆಡಿಯಾಗಿದೆ. ಒಂದು ವೆನಿಲಾ ಬ್ಯಾಟರು, ಇನ್ನೊಂದು ಚಾಕ್ಲೇಟ್ ಅಥವಾ ಕೋಕೋ ಬ್ಯಾಟರು. ಸೊ ಈಗ ನಾವು ಕೇಕ್ ಟ್ರೇಗೆ ಒಂದೊಂದು ಹಾಕ್ಕೊಂಡು ಹೋಗೋಣ. ಸೊ ಕೇಕ್ ಟ್ರೇ ರೆಡಿ ಮಾಡಿದ್ವಲ್ಲ, ಈಗ ಇದನ್ನು ಬ್ಯಾಟರ್ನ ಒಂದೊಂದೇ ಹಾಕ್ಕೊಂಡು ಹೋಗೋಣ. ಸೊ ಫಸ್ಟು ವೆನಿಲಾ ಬ್ಯಾಟರ್ ತೊಗೊತಾ ಇದ್ದೀನಿ. ಸೊ ಇದನ್ನು ಮಧ್ಯದಲ್ಲಿ ಹಾಕೋಣ. ಸ್ವಲ್ಪ ಅದು ಸ್ಪ್ರೆಡ್ ಆಗಲಿ. ಈಗ ಚಾಕ್ಲೇಟ್ ಬ್ಯಾಟರ್ ಹಾಕೋಣ. ಹೀಗೆ ಟ್ಯಾಪ್ ಮಾಡಬೇಕು. ಸೊ ಒಂದ್ಸರಿ ಅದು ಒಂದ್ಸರಿ ಇದು ಹಾಕ್ಕೊಂಡು ಫುಲ್ ಬ್ಯಾಟರ್ ಕಂಪ್ಲೀಟ್ ಫಿನಿಶ್ ಆಗೋ ತನಕ ಹಾಕ್ಕೊಬೇಕು. ಸೊ ನೋಡಿ ಈ ಥರ ಮಾಡಿದ್ದೀನಿ. ಸೊ ನೀವು ಇದೇ ಥರ ಮಾಡಬೇಕಾಗುತ್ತೆ. ಸೊ ನೋಡಿ 2 ಬೌಲು ಖಾಲಿಯಾಗಿದೆ, ಚಾಕ್ಲೇಟ್ದು ಆಮೇಲೆ ವೆನಿಲಾದು. ಈಗ ಒಂದು ಟೂತ್ ಪಿಕ್ ತಗೊಂಡು ಸೊ ಒಂದು ಸಿಂಪಲ್ ಆಗಿರೋ ಡಿಸೈನ್ ಮಾಡ್ಕೊಬೋದು. ಸೊ ಆಚೆಯಿಂದ ಮಿಡಲ್ ತನಕ ಈ ಥರ ಮಾಡ್ಕೊಳ್ಳೋಣ. ಸೊ ಈಗ ಒಳಗಿಂದ ಆಚೆ ಕಡೆ ಬರಂಗೆ ಮಾಡ್ಕೊಳ್ಳೋಣ. ಸೊ ಇದು ಮೇಲ್ ಮಾಡಬೇಕಷ್ಟೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಇದನ್ನ ಬೇಕ್ ಮಾಡೋಣ. ಸೊ ಈ ಪಾತ್ರೆನ ಅಲ್ಲಿ ಪ್ರೀ ಹೀಟ್ ಆಗಕ್ಕೆ ಇಟ್ಟಿದ್ವಲ್ಲ, ಸೊ ಈಗ ಇದರಲ್ಲಿ ಇಡ್ತೀನಿ. ಸೊ ನೋಡಿ ಪಾತ್ರೆಯಲ್ಲಿ ಈ ಥರ ಇಟ್ಟಿದ್ದೀನಿ. ಇದನ್ನು ಕವರ್ ಮಾಡಿ ಒಂದು 45 ನಿಮಿಷ ಅಥವಾ ಡಿಪೆಂಡ್ಸ್ ನಿಮ್ಮ ಇದು ಸ್ಟವ್ ಫ್ಲೇಮ್ ಗ್ಯಾಸ್ದಾದರೆ ಒಂದು 30ರಿಂದ 35 ನಿಮಿಷ ಆಗುತ್ತೆ. ಸೊ ನಂತರ ಎಲೆಕ್ಟ್ರಿಕ್ ಸ್ಟವ್ ಆದರೆ ಒಂದು 45 ನಿಮಿಷ ಇಂದ 1 ಅವರ್ ಆಗ್ಬೋದು. ಸೊ ಈಗ ಒಂದು 45 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಆಗಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಇಡ್ಬೋದು. ಸೊ ಒಂದು ಟೂತ್ ಪಿಕ್ ತಗೊಂಡು ಚೆಕ್ ಮಾಡ್ಬೋದು. ಸೊ ಅಂಟದಿರ ಬಂದರೆ ಅದು ಆಗಿದೆ ಅಂತ. ಸೊ ನೋಡಿ ಅಂಟಿಲ್ಲ. ಸೊ ಆಲ್ಮೋಸ್ಟ್ ಇದಾಗಿದೆ. ಸೊ ಈಗ ಇದನ್ನ ಆಫ್ ಮಾಡೋಣ, ಆಮೇಲೆ ತಣ್ಣಗಾಗಕ್ಕೆ ಬಿಡೋಣ. ಸೊ ಇದು ತೆಗೆದು ಆಚೆ ಇಟ್ಟಿದ್ದೀನಿ. ಸೊ 1 ಅವರ್ ಆಗಿದೆ. ಸೊ ತಣ್ಣಗಾಗಿದೆ ಈಗ. ಸೊ ತೆಗೆದು ನೋಡೋಣ. ಸೊ ಇದರ ಮೇಲಿರೋ ಬಟರ್ ಪೇಪರ್ನ ತೆಗೆದುಬಿಡೋಣ.
ಸ್ಪಾಂಜಿಯಾಗಿ ಬಂದಿದೆ. ಸೊ ಇದನ್ನು ಇನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ, ಸೂಜಿ ಮಾರ್ಬಲ್ ಕೇಕ್ ರೆಡಿಯಾಗಿದೆ. ಸೊ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಎಷ್ಟು ಸ್ಪಾಂಜಿಯಾಗಿದೆ ನೋಡಿ. ಸೊ ನೀವು ಟ್ರೈ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.